ಈ ಭೂಮಿಯಲ್ಲಿ ಪ್ರಸ್ತುತ ಮನುಷ್ಯನೇ ಬುದ್ಧಿಶಾಲಿ ಜೀವಿ. ಮಾನವ ಅದೆಷ್ಟೋ ನಗರಗಳನ್ನ ತನ್ನ ಅನುಕೂಲಕ್ಕೆ ತಕ್ಕಂತೆ ಅಭಿವೃದ್ಧಿಯನ್ನ ಮಾಡ್ಕೊಂಡಿದ್ದಾನೆ. ಅದೆಷ್ಟೋ ದೊಡ್ಡ ದೊಡ್ಡ ಕಟ್ಟಡಗಳು, ಅದೆಷ್ಟೋ ಯಂತ್ರಗಳು, ಅದೆಷ್ಟೋ ಟೆಕ್ನಾಲಜಿಗಳು, ಈ ರೀತಿ ಸಾಕಷ್ಟು ಮುಂದುವರೆದಿದ್ದಾನೆ. ಆದ್ರೆ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ, ಈ ಭೂಮಿ ಮೇಲಿರೋ ಎಲ್ಲ ಮನುಷ್ಯ ಕುಲವೇ ಮಾಯವಾಗಿ ಹೋದ್ರೆ ಅದಾದ ನೆಕ್ಸ್ಟ್ ಸೆಕೆಂಡಿಂದಲೇ ಏನೆಲ್ಲ ಆಗುತ್ತೆ ಅಂತ ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮನುಷ್ಯನು ಮಾಯವಾದ ಕೆಲವೇ ಗಂಟೆಗಳಲ್ಲಿ ಎಲ್ಲ ವಿದ್ಯುತ್ ಉಪಕರಣಗಳು ಸ್ಥಗಿತವಾಗ್ತವೆ. ಆದ್ರೆ ಸೋಲಾರ್ ಪ್ಯಾನಲ್ಸ್, ವಿಂಡ್ ಟರ್ಬೈನ್ಸ್ ಇವು ಎಂದಿನಂತೆ ಕೆಲಸ ಮಾಡ್ತವೆ. ಇವು ಕೂಡ ಕೆಲವು ತಿಂಗಳ ಬಳಿಕ ಕೆಲಸ ಮಾಡೋದನ್ನ ನಿಲ್ಲಿಸ್ತವೆ. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್, ಹೈಡ್ರೋ ಪವರ್ ಪ್ಲಾಂಟ್ಸ್ ಇವೆಲ್ಲ ಕೆಲವು ಗಂಟೆಗಳಲ್ಲೇ ಸ್ಥಗಿತವಾಗ್ತವೆ. ಮನುಷ್ಯನು ಇಲ್ಲದೆ ಇರೋ ಕಾರಣ ಮನೆಗಳಲ್ಲಿ ಅಥವಾ ಝೂಗಳಲ್ಲಿ ಸಾಕಿರೋ ಪ್ರಾಣಿಗಳು ಒಂದೇ ವಾರದಲ್ಲಿ ಹಸಿವಿನಿಂದ ಸಾಯ್ತವೆ ಅಥವಾ ಅಲ್ಲಿಂದ ತಪ್ಪಿಸ್ಕೊಂಡು ಊಟವನ್ನ ಹುಡ್ಕೊಂಡು ಹೋಗ್ತವೆ. ಕಾಡು ಪ್ರಾಣಿಗಳಿಗೆ ಬೇಟೆಯಾಡೋದಕ್ಕೆ ಸುಲಭವಾಗಿ ಬಿಡುತ್ತೆ. ಇದರಿಂದಾಗಿ ಅನೇಕ ಜಾತಿಯ ನಾಯಿಗಳು ಹಾಗೂ ಬೆಕ್ಕುಗಳು ಅಳಿದು ಹೋಗ್ತವೆ. ಪವರ್ ಇಲ್ಲದೆ ಇರೋ ಕಾರಣ ಮನೆಗಳಲ್ಲಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಸ್ಟೋರ್ ಮಾಡಿರುವಂತಹ ಆಹಾರಗಳು ಕೊಳ್ತೋಗೋದಕ್ಕೆ ಶುರುವಾಗ್ತವೆ. ಕೆಲವು ವಾರಗಳಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಲ್ಲಿರುವ ಕೂಲಿಂಗ್ ವಾಟರ್ ಆವಿಯಾಗುತ್ತೆ. ಇದರಿಂದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ನಲ್ಲಿರುವ ಫ್ಯೂಲ್ ರಾಡ್ಸ್ ಹೀಟ್ ಆಗಿ ಉರಿಯೋದಕ್ಕೆ ಶುರುವಾಗುತ್ತೆ. ಇದರಿಂದಾಗಿ ಅತಿ ದೊಡ್ಡ ವಿಸ್ಫೋಟವೇ ಆಗುತ್ತೆ. ಇದರಿಂದಾಗಿ ಸುತ್ತಮುತ್ತಲಿನ 100 ಕಿಲೋಮೀಟರ್ ವರೆಗೂ ರೇಡಿಯೇಷನ್ ನಿಂದ ಪ್ರಾಣಿಗಳು ಸಾಯೋದಕ್ಕೆ ಶುರುವಾಗುತ್ತೆ. ಇನ್ನ ಕಾಡಲ್ಲಿದ್ದ ಪ್ರಾಣಿಗಳು ನಗರಗಳಲ್ಲಿ ಫ್ರೀಯಾಗಿ ಓಡಾಡೋದಕ್ಕೆ ಶುರು ಮಾಡ್ತವೆ. 1 ವರ್ಷದ ನಂತರ ರಸ್ತೆಗಳ ಮೇಲೆ ಹುಲ್ಲು ಹಾಗೂ ಗಿಡಗಳು ಬೆಳೆಯೋದಕ್ಕೆ ಶುರುವಾಗುತ್ತೆ. ಮನೆಗಳ ಒಳಗೆ ಗಿಡಗಳು ಬೆಳೆಯೋದಕ್ಕೆ ಶುರುವಾಗುತ್ತೆ. ಮನುಷ್ಯರು ಇಲ್ಲದೆ ಇದ್ರೆ ಮನುಷ್ಯರಿಂದ ಕೊಲ್ಲಲ್ಪಡುವ ಅದೆಷ್ಟೋ ಪ್ರಾಣಿ ಪಕ್ಷಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಕೆಲವು ವರ್ಷಗಳ ಬಳಿಕ ಈ ಭೂಮಿ ಹಸಿರಿನಿಂದ ತುಂಬಿ ಹೋಗುತ್ತೆ. ಫ್ಯಾಕ್ಟರಿಗಳಿಂದ, ಗಾಡಿಗಳಿಂದ ಆಗೋ ಪೊಲ್ಯೂಷನ್ ಕಮ್ಮಿ ಆಗುತ್ತೆ. ಹಾಗಾಗಿ ಭೂಮಿಯಲ್ಲಿನ ವಾತಾವರಣ ಕ್ಲೀನ್ ಆಗುತ್ತೆ. ಇದರಿಂದಾಗಿ ಭೂಮಿಯ ಗಾಳಿ ಪರಿಶುದ್ಧವಾಗುತ್ತೆ. ಮರುಭೂಮಿಗೆ ಸಮೀಪವಿರುವ ನಗರಗಳೆಲ್ಲ ಮಣ್ಣಿನಿಂದ ಮುಚ್ಚಿ ಹೋಗ್ತವೆ. ಭೂಮಿಯ ಲೋ ಅರ್ತ್ ಆರ್ಬಿಟ್ ನಲ್ಲಿ ತಿರುಗುವ ಸ್ಯಾಟಲೈಟ್ಸ್ ಗಳೆಲ್ಲ ಕೆಲಸ ಮಾಡೋದನ್ನ ನಿಲ್ಲಿಸ್ತವೆ. ಹೀಗೆ 100 ವರ್ಷಗಳ ನಂತರ ಎಲ್ಲಾ ಸ್ಯಾಟಲೈಟ್ಸ್ಗಳು ಭೂಮಿಯ ಅಟ್ಮಾಸ್ಫಿಯರ್ಗೆ ಎಂಟರ್ ಆಗಿ ನಾಶವಾಗ್ತವೆ. ಹೀಗೆ 200 ವರ್ಷಗಳ ಬಳಿಕ ಮನುಷ್ಯನು ನಿರ್ಮಿಸಿದ ಕಾಂಕ್ರೀಟ್ಗಳಲ್ಲಿ ಕ್ರ್ಯಾಕ್ ಉಂಟಾಗಿ ಒಡೆದೋಗೋದಕ್ಕೆ ಶುರು ಮಾಡ್ತವೆ. ಹ್ಯೂಮನ್ ಮೇಂಟೆನೆನ್ಸ್ ಇಲ್ಲದೆ ಇರೋ ಕಾರಣ ನದಿಗಳಿಗೆ ಹಾಗೂ ಸಮುದ್ರಗಳಿಗೆ ಹತ್ತಿರವಿರುವ ಅದೆಷ್ಟೋ ನಗರಗಳು ನೀರಿನಲ್ಲಿ ಮುಳುಗಿ ಹೋಗ್ತವೆ. ಭೂಮಿ ಮೇಲಿರೋ ಎಲ್ಲಾ ಮೆಟಲ್ಸ್ ತುಕ್ಕಿಡಿಯೋದಕ್ಕೆ ಶುರು ಮಾಡ್ತವೆ. 400 ವರ್ಷಗಳ ನಂತರ ಮಾನವ ನಿರ್ಮಿತ ಅದೆಷ್ಟೋ ವುಡನ್ ಸ್ಟ್ರಕ್ಚರ್ಗಳನ್ನ ಗೆದ್ದಲು ಹುಳುಗಳು ತಿಂದು ನಾಶ ಮಾಡ್ತವೆ. 700 ವರ್ಷಗಳ ಬಳಿಕ ಭೂಮಿ ಮೇಲಿರೋ ಎಲ್ಲಾ ವಾಹನಗಳು ಗುರುತಿಸಲಾಗದಷ್ಟು ತುಕ್ಕಿಡ್ದು ಪ್ರಕೃತಿಯಲ್ಲಿ ಸೇರ್ಬಿಡುತ್ತೆ. ಮನುಷ್ಯನೇ ಇಲ್ಲದೆ ಇರೋ ಕಾರಣ ಅದೆಷ್ಟೋ ಪ್ರಾಣಿ ಪ್ರಭೇದಗಳು ಹುಟ್ಕೋತವೆ. ಮನುಷ್ಯರು ಇಲ್ಲದೆ 1000 ವರ್ಷಗಳಲ್ಲಿ ಸಮುದ್ರಗಳೆಲ್ಲ ಕ್ಲೀನ್ ಆಗ್ತವೆ. ಸಮುದ್ರಗಳಲ್ಲೂ ಅದೆಷ್ಟೋ ಪ್ರಾಣಿ ಪ್ರಭೇದಗಳು ಹುಟ್ಕೋತವೆ. ಹೀಗೆ 1200 ವರ್ಷಗಳ ಬಳಿಕ ಐಫಿಲ್ ಟವರ್ ನಂತಹ ಐರನ್ ಸ್ಟ್ರಕ್ಚರ್ಸ್ ತುಕ್ಕು ಹಿಡಿದು ಕುಸಿಯೋದಕ್ಕೆ ಶುರು ಮಾಡ್ತವೆ. ಹೀಗೆ ಸುಮಾರು 1400 ವರ್ಷಗಳ ಬಳಿಕ ವಿಲ್ಲಿಸ್ ಟವರ್, ಎಂಪೈರ್ ಸ್ಟೇಟ್ ಬಿಲ್ಡಿಂಗ್, ಬುರ್ಜ್ ಖಲೀಫಾದಂತಹ ದೊಡ್ಡ ದೊಡ್ಡ ಕಟ್ಟಡಗಳು ನಾಶವಾಗಿ ಹೋಗ್ತವೆ. 2000 ವರ್ಷಗಳ ಬಳಿಕ ಮಾನವ ನಿರ್ಮಿತ ಎಲ್ಲಾ ಕಟ್ಟಡಗಳು ಮಣ್ಣಲ್ಲಿ ಸೇರ್ಬಿಡ್ತವೆ. 2500 ವರ್ಷಗಳ ಬಳಿಕ ಮನುಷ್ಯ ವಾಸವಿದ್ದ ಅನ್ನೋದಕ್ಕೆ ಸುಳಿವು ಸಿಗದಷ್ಟು ಭೂಮಿ ಬದಲಾಗಿರುತ್ತೆ. 10,000 ವರ್ಷಗಳ ಬಳಿಕ ಪ್ರಾಣಿ, ಪಕ್ಷಿ, ಗಿಡದ ಹೊಸ ಹೊಸ ಪ್ರಭೇದಗಳು ಸೃಷ್ಟಿಯಾಗಿರ್ತವೆ. ಈಜಿಪ್ಟ್ನ ಪಿರಮಿಡ್ಗಳು 10,000 ವರ್ಷಗಳಾದ್ರೂ ಇರುತ್ತೆ. ಆದ್ರೆ ಭೂಮಿಯ ಮೇಲೆ ಮನುಷ್ಯನೇ ಇಲ್ಲದ ಕಾರಣ ಮಣ್ಣಿನಲ್ಲಿ ಹೂತೋಗ್ಬಿಟ್ಟಿರುತ್ತೆ. ಅಮೆರಿಕದಲ್ಲಿರುವ ರಶ್ಮೋರ್ ಮೌಂಟೇನ್ಗಳ ಮೇಲೆ ನಿರ್ಮಿಸಿರುವ 4 ಅಮೆರಿಕನ್ ಪ್ರೆಸಿಡೆಂಟ್ನ ಶಿಲ್ಪಗಳು ಲಕ್ಷ ವರ್ಷಗಳೇ ಆದ್ರೂ ಹಾಗೆ ಇರುತ್ತೆ. ಅದು ನಾಶವಾಗೋದಿಲ್ಲ. ನಾವು ಉಪಯೋಗಿಸಿ ಬಿಸಾಡಿರುವ ಪ್ಲಾಸ್ಟಿಕ್ ಪದಾರ್ಥಗಳು ಸಾವಿರಾರು ವರ್ಷಗಳವರೆಗೂ ಹಾಗೆ ಇರುತ್ತೆ. ಅವು ಬೇಗ ಡಿಕಂಪೋಸ್ ಆಗೋದಿಲ್ಲ. ಹಾಗೆ ನಾಸಾದವರು ಕಳಿಸಿದ ವೈಜರ್ನಂತಹ ಸ್ಪೇಸ್ ಕ್ರಾಫ್ಟ್ಗಳು ಡೀಪ್ ಇಂಟರ್ಸ್ಟೆಲ್ಲರ್ನಲ್ಲಿ ಚಲಿಸುತ್ತಾ ಬೇರೆ ಸ್ಟಾರ್ ಸಿಸ್ಟಮ್ನ ಸೇರ್ಕೊಳ್ಳುತ್ತೆ.
ಹಾಗೆ ಭೂಮಿ ಮೇಲಿರೋ ಕಂಡೀಷನ್ಸ್ ಬದಲಾಗುತ್ತೆ. ದಿನದ ಗಂಟೆಗಳು ಬದಲಾಗುತ್ತೆ, ವರ್ಷದ ದಿನಗಳು ಬದಲಾಗುತ್ತೆ, ಹಾಗೇನೆ ಕ್ಲೈಮೇಟ್ ಕೂಡ ಬದಲಾಗುತ್ತೆ. ಭೂಮಿಯ ವಾತಾವರಣ ತಣ್ಣಗಾಗುತ್ತೆ. ಮನುಷ್ಯ ಭೂಮಿಯಿಂದ ಮಾಯವಾಗೋದು ಕನಸಿನ ಮಾತಷ್ಟೇ. ಮನುಷ್ಯನು ಮಾಯವಾದ್ರೆ ಅದೆಷ್ಟೋ ಬದಲಾವಣೆಗಳು ಆಗಬಹುದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.